ಹಲೋ ಎವ್ರಿವನ್, ಆ್ಯಸ್ ಯೂಶ್ವಲ್ ಬೆಳಗ್ಗೆನೇ ಕೆನಲ್ ವಾಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಡೈಲಿ ಕ್ಲೀನ್ ಮೇಂಟೆನೆನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್, ಯಾಕಂದರೆ ಕ್ಲೀನ್ ಎನ್ವಿರಾನ್ಮೆಂಟ್ ಇದ್ದರೆ ಹೆಲ್ದಿ ಡಾಗ್ಸ್. ಇವತ್ತು ವಾಶ್ ಮಾಡಿದಾಗ ಮುಂಚೆನೇ ನೀರಿಗೆ ಸ್ವಲ್ಪ ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್ ಮಿಕ್ಸ್ ಮಾಡ್ಕೊಂಡಿದ್ದೆ. ಇದನ್ನು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಇದು ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಗ್ರೋತ್ನ ರಿಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಕೆನಲಲ್ಲಿ ಸ್ಮೆಲ್ ಕಂಟ್ರೋಲ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಹೈಜೀನ್ ಮೇಂಟೈನ್ ಮಾಡಬೇಕು ಅಂದರೆ ಸಪೋರ್ಟ್ ಮಾಡುತ್ತೆ. ಇನ್ಫೆಕ್ಷನ್ ಸ್ಪ್ರೆಡ್ ಆಗುವ ಚಾನ್ಸಸ್ ಕಡಿಮೆ ಮತ್ತು ಇದನ್ನು ಕರೆಕ್ಟ್ ಡೈಲ್ಯೂಷನಲ್ಲಿ ಮಾತ್ರ ಯೂಸ್ ಮಾಡಬೇಕು. ಕಾನ್ಸಂಟ್ರೇಷನ್ ಜಾಸ್ತಿ ಆದರೆ ಡಾಗ್ ಸ್ಕಿನ್ ಇರಿಟೇಷನ್ ಆಗ್ಬೋದು. ಅದಕ್ಕೆ ವಾಶ್ ಮುಗ್ದಿದ್ದಾದಮೇಲೆ ಒಂದು ಸರಿ ಕ್ಲೀನ್ ಫ್ರೆಶ್ ವಾಟ್ರಲ್ಲಿ ವಾಶ್ ಮಾಡಿಬಿಡಿ ಕಂಪ್ಲೀಟಾಗಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ಎಸ್ ಅಂತ ಕಮೆಂಟ್ ಮಾಡಿ ಮತ್ತು ಮರಿದಿರ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಸಜೆಷನ್ಸ್ ಇದ್ದರೆ ಕಮೆಂಟಲ್ಲಿ ಹೇಳಿ. ಡಾಗ್ ರಿಲೇಟೆಡ್ ಯಾವುದೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಅಥವಾ ಮೆಸೇಜ್ ಮಾಡಿ. ನನಗೆ ಗೊತ್ತಿರುವ ಎಲ್ಲ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ. ಮತ್ತು ಇವತ್ತು ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಫುಡ್ ಪ್ರಿಪ್ರೇಷನ್ ಕೂಡ ಸ್ವಲ್ಪ ಲೇಟ್ ಆಯಿತು. ವಾಶ್ ಮುಗಿಸಿ ಮಕ್ಕಳಿಗೆಲ್ಲ ಫೀಡಿಂಗ್ ಕೊಟ್ಟೆ. ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್ ಯೂಸ್ ಮಾಡಿದ ಮೇಲೆ ಮತ್ತೆ ಫ್ರೆಶ್ ಕ್ಲೀನ್ ವಾಟ್ರಿಂದ ಕಂಪ್ಲೀಟ್ ವಾಶ್ ಮಾಡಿ ಕೆನಲ್ ರೆಡಿ ಮಾಡಿದೆ. ಆದಮೇಲೆ ವಾಶ್ ಮಾಡ್ತಿರ್ಬೇಕಾದ್ರೆ ನೋಡಿ, ಬೆಲ್ಲ ಮತ್ತು ಚುಕ್ಕಿ ಇಬ್ಬರು ಸ್ವಲ್ಪ ಜಗಳ ಮಾಡ್ಕೊಂಡಿದ್ರು. ಲೈಟಾಗಿ ಬಾಯಿ ಹತ್ರ ಮತ್ತು ಕಾಲ ಹತ್ರ ಬ್ಲೀಡ್ ಆಗಿದೆ. ಬಟ್ ಟೆನ್ಷನ್ ಏನೂ ಇಲ್ಲ, ಈಗ ಇಬ್ಬರು ಕೂಡ ಸರಿ ಇದ್ದಾರೆ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ಗೆ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.